ಹಾಕ್ಬೇಕಲ್ಲ ನಿಂಗೆ? ನೋಡು, ನಿಮ್ಮ ಹತ್ರ ಕಿತ್ತಾಡಕ್ಕೂ ಬಡ್ದಾಡಕ್ಕೂ ಹೊಡೆದಾಡಕ್ಕೂ ನನಗೆ ಟೈಮ್ ಇಲ್ಲ. ನಾನು ಇರೋದನ್ನ ಇದ್ದಂಗೇನೆ ಹೇಳ್ತಾ ಇದ್ದೀನಿ. ಕೇಳವಾ? ಕೇಳು. ನನ್ನ ಮಗನ ಎಂಡ್ರು ಕೇಳು ನೀನು. ಅದೇನು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯೋ, ಅದೇನೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಮಾಡಬೇಕು ಅಂತ ಅಂತಿದ್ದೀಗಲ್ಲ, ಅದೇನು ಮಾಡೋದು ಏನು ಕಿತ್ಕೋಬೇಕು ಅನ್ಕೊಂಡಿದ್ಯೋ ಕಿತ್ಕೋ ಹೋಗು. ಈಗ ನನ್ನ ಮಗನ ಮದುವೆ ಮಾಡ್ಕೊಂಡಿದ್ದೀಗ ನೀನು. ಮದುವೆ ಮಾಡ್ಕೊಬಿಟ್ಟು ನನ್ನ ಮಗನ ಜೊತೆ ಖುಷಿಯಾಗಿದೆಯಾ? ಇರು, ನಂಗೂ ಖುಷಿನೇನಿಯಾ. ನನ್ನ ಮಗನ ಜೊತೆ ನೀನು ಖುಷಿಯಾಗಿದ್ರೆ ನನಗೇನು ಬೇಜಾರಾಯ್ತದ? ನಂಗೂ ಖುಷಿನೇನಿಯಾ. ಆದರೆ ಈ ಮನೆ ಮಾತ್ರ ನನ್ನ ಮಗ ಸಂಪಾದನೆ ಮಾಡಿರೋದಲ್ಲ. ಸಣ್ಣಕ್ಕೆ ಅರ್ಥ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ ಇವಳದು. ಇದು ಮಾತ್ರ ನನ್ನ ಮಗ ಎಲ್ಲ ಸಂಪಾದನೆ ಮಾಡಿರೋದಲ್ಲ. ನನ್ನ ಮಗನ ಕೈಯಾಗೆ 10 ಪೈಸೆ ದುಡ್ಡು ಇಲ್ಲ. ಬೀದಿ ಬಿಕಾರಿ ನನ್ನ ಮಗ. ಇವಾಗ ಸದ್ಯಕ್ಕಲ್ಲ, ಮುಂದಕ್ಕೂ ಅಷ್ಟೇನಿಯಾ, ಬೀದಿ ಬಿಕಾರಿ. ಸರಿನಾ? ಅವನನ್ನ ಕರ್ಕೊಂಡು ನೀನು ನಿಮ್ಮ ಅಪ್ಪನ ಮನೆಗೆ ಹೋಯ್ತೀಯೋ ಇಲ್ಲ ಇನ್ನೊಂದೆಲ್ಲನ ಹೋಯ್ತೀಯೋ, ಏನು ಮಾಡ್ತೀಯೋ ಅದೆಲ್ಲ ನಮಗೆ ಬೇಕಾಗಿಲ್ಲ. ನೋಡು, ಆಸ್ತಿ ಎಲ್ಲ ನನ್ನ ಹೆಸರಿನಾಗೆ ನನ್ನ ಗಂಡನ ಹೆಸರಿನಾಗ ಐತೆ. ಇದ್ರ ಮೇಲೆ ಇದು ಬೇರೆ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಸ್ವಯಾರ್ಜಿತ ಆಸ್ತಿ. ಈ ಆಸ್ತಿ ಎಲ್ಲನೂ ನಾವು ಸಂಪಾದನೆ ಮಾಡಿರೋದು. ನಾವು ಈ ಆಸ್ತಿ ಪೂರ್ತಿ ನನ್ನ ಮಗಳು ಒಳಿಯನ ಹೆಸರಿಗೆ ಬರ್ಕೊಡ್ತೀವೋ, ಅನಾಥಾಶ್ರಮಕ್ಕೆ ಬರ್ಕೊಡ್ತೀವೋ. ಆದರೆ ಈ ಕಂತ್ರಿ ಬೇವಸ್ತಿ ನನ್ನ ಮಗವನಲ್ಲ, ಇವನ ಹೆಸರಿಗೆ ಮಾತ್ರ ಬರ್ಕೊಡಲ್ಲ. ಇದೇ ನಮ್ಮ ಫೈನಲ್ ಡಿಸಿಷನ್ನು. ಅಮ್ಮ, ಇದೇನಮ್ಮ ಇಂಥ ಮಾತಂದ್ಬಿಟ್ಟೆ? ಯಾಕಮ್ಮ ನನಗೆ ಬರ್ಕೊಡಲ್ಲ? ನಾನು ನಿನ್ನ ಮಗನೇನೆ ತಾನೇ, ನನಗೆ ಬರ್ಕೊಟ್ರೆ ಏನಾಗ್ತದೆ? ಇವಳು ಯಾವನಿಂದನೋ ಓಡೋಗಿ ಮದುವೆ ಮಾಡ್ಕೊಂಡ್ರಳು, ಇವಳಿಗೆ ಬರ್ಕೊಡ್ತೀಯಾ? ನನಗೆ ಬರ್ಕೊಡಲ್ವಾ? ನಾನೇ ನಮ್ಮ ಅಂತ ತಪ್ಪು ಮಾಡಿದ್ದೀನಿ, ನನಗೂ ಬರ್ಕೊಡ್ಬೇಕು ತಾನೇ ಆಸ್ತಿನ. ಇವತ್ತು 10 ಪೈಸೆ ಆಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಯಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತ ಹೇಳಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೂ ಆಸ್ತಿ ಬೇಕು, ನನಗೂ ಆಸ್ತಿನಾಗ ಅರ್ಧ ಪಾಲ್ ಬೇಕು. ಮುಚ್ಚಲಿ, ಮುಟ್ಟಾಳ್ ನನ್ನ ಮಗನೇ ಮುಚ್ಚ. ನಿಮ್ಮ ಅಪ್ಪಂಗೆ ಬೆಲೆ ಕೊಡ್ದಿರ ನೀನು ನಾಳೆ ಆಸ್ತಿ ಎಲ್ಲ ಕಿತ್ಕೊಂಡು ನಮ್ಮನ್ನು ಬೀದಿ ಪಾಲ್ ಮಾಡಲ್ಲ ಅಂತ ಏನ್ಲ ಗ್ಯಾರಂಟಿ? 10 ಪೈಸೆನೂ ಇಸ್ಕೊಂಡಿದ್ದಂಗೆ ನನ್ನ ಅಳಿಯ ನನ್ನ ಹೆಂಗೆ ನೋಡ್ಕೊಂಡ ಅಂದರೆ ಬಂಗಾರ ನೋಡ್ಕೊಂಡವ್ ನನ್ನ. ಅಂಥದ್ರಾಗೆ ಯಾವ ಲೆಕ್ಕನಲ್ಲ ನೀನು ನನಗೆ? ಜುಜುಮಿ ನನ್ನ ಮಗನೇ. ಏಯ್, ಬರ್ಕೊಡಲ್ಲ. ಏನಾರ ಮಾಡ್ಕ. ನೀನು ಎಂಡ್ರವಳಲ್ಲ, ನೀನು ಎಂಡ್ರು ಕೋಟ್ಯಾಧೀಶ್ವರಿ ಅಲ್ವಾ? ನೀನು ಎಂಡ್ರು ಕೋಟ್ಯಾಧೀಶ್ವರಿ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಕೋಟಿ ಐತೆ, ಮಜಾ ಮಾಡ್ಕೊಂಡು ನೆಮ್ಮದಿಯಾಗಿರು. ನಾನು ಮಾತ್ರ ನನ್ನ ಆಸ್ತಿನಾಗ ಮಾತ್ರ 10 ಪೈಸೆನೂ ನೀನು ಕೊಡಲ್ಲ ಕಣ. ಅದೇನು ಮಾಡ್ಕೊಂತೀಯೋ ಮಾಡ್ಕೊ ಹೋಗ್ಲಾ. ಬೇವರ್ಸಿ ನನ್ನ ಮಗ. ಈಗಲೇ ಇಷ್ಟು ಅವತಾರ ಮಾಡೋನು, ನಾಳೆ ಇನ್ನೆಷ್ಟು ಅವತಾರ ಮಾಡಬೇಡ. ಅಮ್ಮ, ಸರಿಯಾದ ನಿರ್ಧಾರನೇ ಮಾಡಿದ್ಯಾ. ನನಗೆ ಆಸ್ತಿ ಸಿಗಲಿಲ್ಲಾದ್ರೂ ಪರವಾಗಿಲ್ಲ, ಅನಾಥಾಶ್ರಮಕ್ಕೆ ಬೇಕಾದ್ರೆ ಬರ್ದು ಕೊಟ್ಬಿಡು. ಈ ಕಳ್ಳನ ಮಗಂಗೆ ಮಾತ್ರ ಬರ್ಕೊಡ್ಬೇಡ. ಅಪ್ಪಂಗೂ ಅಮ್ಮಂಗೂ ಬೆಲೆ ಕೊಡ್ದಿರನು ಈ ನನ್ನ ಮಗ ಇನ್ನೆಂಥ ನನ್ನ ಮಗ ಇರಬೇಡ ಹೇಳು. ನಡೀತಿರ್ಬೇಕು ಅಷ್ಟೇನೆ. ಒಂದು ಕ್ಷಣ ಈ ಮನೆಗೆ ಇರ್ಕೊಡ್ದೊಲೆ ಬಿತ್ತರೆ ನಿಂದು ಅಂತ ಏನ ಇದ್ರೆ ಇರು. ಈ ಮನೆಯೆಲ್ಲ ನನ್ನ ಹೆಸರಿನಾಗಿರೋದು. 1 ಸೆಕೆಂಡ್ ಈ ಮನೆಗೆ ಇಬ್ರು ಇರಬಾರ್ದು. ನನ್ನ ಗಂಡು ಹೆಂಗೆ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ಹಾಗೆ ನಾನು ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ. 1 ನಿಮಿಷ 1 ಸೆಕೆಂಡ್ ಈ ಮನೆಗೆ ಇರಕ್ಕೂ ನಾನಂತೂ ಬಿಡಲ್ಲ. ಹೋಗಿ ನಡೀರಿ. ಅಮ್ಮ ಪ್ಲೀಸ್ ಅಮ್ಮ, ಹಿಂಗೆ ಸಡನ್ ಆಗಿ ಮನೆಯಿಂದ ಈಚೆ ಕಡೆ ಹೋದ್ರೆ ಎಲ್ಲಮ್ಮ ಹೋಗ್ಬೇಕು ನಾನು? ಅಮ್ಮ ಪ್ಲೀಸ್ ಅಮ್ಮ ತಪ್ಪಾಯ್ತು, ಅಪ್ಪನ ಹತ್ರನೂ ತಪ್ಪಾಯ್ತು ಅಂತ ಕೇಳ್ತೀನಿ ಕಣಮ್ಮ. ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ರಮ್ಮ ಪ್ಲೀಸ್ ಅಮ್ಮ. ವಯಸ್ಸಾಗಿರೋ ಅಪ್ಪನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕಾದ್ರೆ ನಿನ್ಗೇನು ಅನ್ಸಿಲ್ಲ ಅಂತಂದ್ಮೇಲೆ ಇನ್ನ ನಮ್ಗೆ ಯಾಕಲ ಏನೋ ಅನ್ನಿಸ್ಬೇಕು? ನಿಮ್ಮ ಅಪ್ಪ ಕಣ ಬೀದಿ ಅಲ್ಕೊಂಡು ಬಂದೈತೆ. ಅಂಥದ್ರಾಗೆ ನೀನು ಅಲ್ಲಿ ಹೋಗು, ಬೀದಿ ಅಲ್ಡು ನೀನು ಹೆಂಡತಿ ಮನೆಗೆ ಹೋಗ್ಬಿಟ್ಟು ಇದ್ಕೊಂಡು ಸೆಟ್ಲಾಗಿ ಆರಾಮಾಗಿ ಜೀವನ ಮಾಡು. 10 ಪೈಸೆ ಆಸ್ತಿ ನಾನು ಕೊಡಲ್ಲ. ನೀನು ಇವಾಗ ಟೋಟಲ್ 0 ಅಷ್ಟೇನೆ. ಅಮ್ಮ 1 ನಿಮಿಷನೂ ಇರಬಾರ್ದು ಅಂತ ಹೇಳಿದ್ನಲ್ಲ. 1 ನಿಮಿಷ 1 ಸೆಕೆಂಡ್ ಇರಬಾರ್ದು. ಬಾಗ್ಲಿಗೆ ಬೀಗ ಬಡ್ಕೊಂಡು ಹೋಗ್ತೀನಿ ನಾನು. ರೈಟ್ ಹೇಳು. ಎಂಥ ವರಸ್ಟ್ ಫ್ಯಾಮಿಲಿ, ಎಂಥ ಕಿತ್ತೋ ಜನ ನನ್ನೇ ಮನೆಯಿಂದ ಹೊರಗಡೆ ಆಗ್ತಾರಲ್ಲ. ಇನ್ನೆಂಥ 420 ಜನ ಇರಬೇಡ ಇವರು. ಛೀ, ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಇಂಥ 420 ಜನಗಳನ್ನ ನೋಡಿ ನನಗಂತೂ ಮೈಯೆಲ್ಲ ನಾನು ಉರ್ದೋಗ್ತಾ ಇತ್ತು. ನನಗಂತೂ ಇಂಥ ಜನನು ಇರ್ತಾರಾ? ಸೊಸೆನ ಈಚೆ ಕಡೆಗೆ ಹಾಕಿ ಮಗಂಗೆ ಆಸ್ತಿ ಕೊಡಿದಂಗೆ ಈ ಥರ ಮೋಸ ಮಾಡೋ ಜನರು ಇರ್ತಾರಾ ಅಂತೇಳ್ಬಿಟ್ಟು ನನಗೀಗಲೇ ಅರ್ಥ ಆಗ್ತಾಯಿದೆ. ಅಪ್ಪಪ್ಪಪ್ಪ, ಛೀ, ನನಗೇನು ಕಡಿಮೆ ಆಗಿಲ್ಲ. ನನಗೂ ನಮ್ಮಪ್ಪ ಬೇಜಾನ್ ಮಾಡಿಕವನೆ. ನಾನು ಮನೆ ಬಿಟ್ಟು ಹೋಗ್ತೀನಿ. ಯಾರಿಗೆ ಬೇಕು ಇವನ ಆಸ್ತಿ ಗಿಸ್ತಿ ಎಲ್ಲ ನನಗೂ ನಮ್ಮಪ್ಪ ಚೆನ್ನಾಗೇ ಮಾಡಿಕವನೆ. ನನಗೇನು ಕಡಿಮೆ ಮಾಡಿಕ್ಕಿಲ್ಲ. ನಾನು ಹೋಗ್ತೀನಿ ಬಿಡು. ಬೇಬಿ ಮಾನ ಮರ್ಯಾದೆ ಬಿಟ್ಟು ನನ್ನ ಮಕ್ಕಳು. ಮಗಳೇ, ಬೀಗ ಹಾಕೊಂಡು ಹೊಟ್ಟೋಗೋಣ. ಬೀಗ ಈಗ ಲಾಗಿ ಗೇಟ್ ಹಾಕಿ ಕಾರ್ ಎತ್ಕೊಂಡು ಹಂಗೇನೆ ಹೊರಟ್ಬಿಡೋಣ. ಹಬ್ಬ ಸಾಕು. ಇಂಥ ನನ್ನ ಮಕ್ಕಳು ಹುಟ್ಟೋದಕ್ಕಿಂತ ಮಕ್ಳು ಇಲ್ದಿದ್ದಂಗೆ ಎಷ್ಟೋ ನೆಮ್ಮದಿ ಇರ್ತಾರೆ. ಇಂಥ ನನ್ನ ಮಕ್ಳು ಹುಟ್ಟುಬಿಟ್ಟು ಇನ್ನೇನು ಮಾಡಬೇಕು? ಅಪ್ಪಂಗೆ ಬೆಲೆ ಕೊಡಿದಂಗೆ ನೋಡು. ಇವಾಗನ ತಪ್ಪಾಯ್ತು ಹಂಗೆ ಹಿಂಗೆ ಅಂತ ಏನಾರ ಬಾಯಿಗೆ ಬದುತ್ತಾ? ಬೇಬಿ ಅಂತ ಹೊರಟ್ಬಿಟ್ಟ. ಹೆಂಡ್ತಿ ಬಾಲ ಹಿಡ್ಕೊಂಡು ನನ್ನ ಮಗ. ನನಗೆ ಎಷ್ಟು ಉರಿತಾ ಇದ್ದು ಗೊತ್ತೇ ನಿಮ್ಮ ಅಪ್ಪ ಹೆಂಗೆ ಬಾಳಿ ಬದುಕಿ ಬೆಳೆದಿರೋ ವಂಶ ಒಂದು. ಹಿಂಗೆಲ್ಲ ಮಾಡೋಕ್ಕೆ ನಾಲ್ಕು ನನ್ನ ಮಗಂಗೆ ಅದೀನಿ ಹಂಗೆ ಇದು ಬಂದ್ಬಿಡ್ತು ಮನಸ್ಸು ಈಚೆ ಕಡೆಗೆ ಹಾಕೋಕ್ಕೆ. ನಿಮ್ಮಪ್ಪ ಎಷ್ಟು ನೊಂದು ಬೆಂದಿರಬೇಡ ಹೇಳು. ಬಾ, ಮನೆ ಬೀಗ ಎಲ್ಲ ಹಾಕೊಂಡು ಹೋಗೋಣ. ಆಮೇಕಿಂತ ಮುಂದೆ ಏನಾದರೂ ನೋಡೋಣ ಬಾ. ಐತಮ್ಮ ಇವಳು ದುರಂಕಾರ. ಯಾ ಪಾಟಿ ದುರಂಕಾರ ಐತೆ ನೋಡ್ದ? ಎಷ್ಟು ದುರಂಕಾರ ಊರ್ಗಾಗ ಮಿಕ್ತತೆ ದುರಂಕಾರ ಮಾತ್ರ. ನಮಗೆ ಆವಾಜ್ ಹಾಕ್ಬಿಟ್ಟು ಹೋಯ್ತಾಳಲ್ಲ. ಬಾಮ, ಬೀಗ ಹಾಕೊಂಡು ಹೋಗಿ ಸಾಯ್ಲಿ ಹಂಗನ ಮಾಡ್ಕೊಂಡವ್ರು. ನಮ್ಮ ಪಡೆದ ಹೊಂಟೋಗೋಣ ಬಾ. ಏನು ಸಿಕ್ಕುಡ್ದವ್ರಿಗೆ ಎಲ್ಲ ಕಡೆನೂ ಬೀಗ ಹಾಕೊಂಡು ಜಡ್ಕೊಂಡು ಲಾಕ್ ಮಾಡ್ಕೊಂಡು ಹೋಗೋಣ ಬಾ.
ಈ ಬಂದ್ರೂ ಏನು ಸಿಗ್ಬಾರ್ದು ಬಾ. ಬೇಬಿ ಬೇಬಿ ಬೇಜಾರು ಮಾಡ್ಕೋಬೇಡ ಬೇಬಿ ಪ್ಲೀಸ್. ಹೆಂಗೋ ಬಿಡು, ಇವಾಗ ಹೆಂಗೋ ನಾವ್ ಹೆಂಗೋ ಇರೋಣ, ನಿನ್ ತಲೆ ಕೆಡ್ಸ್ಕೊಬೇಡ. ಹೆಂಗೋ ಇರೋಣ ಅಂತಂದ್ರೆ ಹೆಂಗಿರ್ತೀಯ? ನಿನ್ನ ಹೆಸರ್ನಾಗೆ ಅಂತ ಹೇಳ್ಬಿಟ್ಟು 10 ಪೈಸೆ 10 ರೂಪಾಯಿ ಇಲ್ಲ ನಿನ್ನ ಹೆಸರ್ನಾಗೆ ಅಂತಂದ್ರೆ ನಾವಿನ್ ಹೆಂಗಿರಕ್ಕಾಗ್ತತೆ? ಏನು ಖುಷಿಯಾಗಿರಕ್ಕಾಗ್ತೈತಾ? ಸಾಧ್ಯನೇ ಇಲ್ಲ. ನಾವೇನು ಖುಷಿಯಾಗಿರಕ್ಕಾಗ್ತೈತೆ? 1 ರೂಪಾಯಿ 1 ಪೈಸೆ 10 ಪೈಸೆನೂ ನಿನ್ನ ಹೆಸರ್ನಾಗಿಲ್ಲ. ಎಲ್ಲ ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಹೆಸರ್ನಾಗೆ ಐತೆ. ಜಂಬ ಕೊಚ್ಕೊಂತ ಐತೆ. ಇಡೀ ಆಸ್ತಿ ಎಲ್ಲ ನಂದೇನೇನೆ. ಹಂಗೆ ಹಿಂಗೆ ನಮ್ಮ ಅಕ್ಕನ ಕಂಡ್ರೆ ಆಗೋದೇ ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ. ನಮ್ಮ ಅಕ್ಕಂಗೆ 1 ರೂಪಾಯಿ ಆಸ್ತಿ ಸಿಗಲ್ಲ, ಪೂರ್ತಿ ಆಸ್ತಿ ನನಗೇನೆ ಕೊಡ್ತಾರೆ ನಮ್ಮ ಅಪ್ಪ ಅಮ್ಮ. ಹಂಗೆ ಹಿಂಗೆ ಅಂತ ಎಲ್ಲ ಮೆರೆದು ಮೆರಿತಿದ್ದೆ. ಆದರೆ ಇವಾಗ ನಿನ್ನ ಹೆಸರ್ನಾಗ 10 ಪೈಸೆ ಇಲ್ಲ ಅಂದರೆ ನೀನು ಬೀದಿ ಬಿಕ್ಕಾರಿ ಅಂತಲೇ ಅರ್ಥ. ಅದು ಬೇರೆ 10 ಪೈಸೆ ನಿನಗೆ ಬರೆದು ಕೊಡಲ್ಲ ಅಂತ ಅವ್ರು ಡೈರೆಕ್ಟಾಗೇನೆ ಹೇಳ್ತಾವ್ರೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಿನ್ನ ಜೊತೆ ಇರೋಕೆ ನನಗೇನಾದ್ರು ಹುಚ್ಚಿಚ್ಚೇನಾದ್ರು ಹಿಡ್ದೈತಾ? ಇಲ್ಲ ನನಗೇನೋ ಹುಚ್ಚನ ಏನಾದರೂ ಕಚ್ಬಿಟ್ಟೈತಾ ನನಗೆ? ನೋಡು, ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಾನು ಕಾರ್ ಕರ್ಸ್ಕೊಂಡು ಹೋಗ್ತೀನಿ. ನೀನು ಅದು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯೋ ಅಲ್ಲಿಗೆ ನಿನ್ನ ಪಾಡಿಗೆ ನೀನು ಹೋಗು. ಬೇಬಿ ಇದೇನು ಈ ಥರ ಹೇಳ್ತಾ ಇದೆಯಾ? ನಾನು ನಿನ್ನ ಜೊತೆನೇ ಬರ್ತೀನಿ, ನಿಮ್ಮ ಅಪ್ಪ ಅಮ್ಮನ ಮನೆಗೆ ಇದ್ಬಿಡೋಣ. ನೀನು ಏನು ಮಾಡೋಕ್ಕಾಗ್ತೈತೆ? ನಮ್ಮ ಅಪ್ಪ ಅಮ್ಮವ್ರಿಗೆ ಸ್ವಲ್ಪ ದಿನ ಸರಿ ಹೋಗೋ ತನಕ ನಾನು ನಿಮ್ಮ ಮನೆಗೇನೆ ಇರ್ತೀನಿ. ಬೇಕಾದ್ರೆ ನಿಧಾನಕ್ಕೆ ಏನೋ ಒಂದು ಇದು ಮಾಡ್ಕೊಂಡ್ರೆ ಆಯಿತು ಬೇಬಿ. ಈಗ ನನ್ನನ್ನು ಬಿಟ್ಬಿಟ್ಟು ನೀನು ಹೋಗ್ತೀಯಾ ಹೇಳು? ನಾನು ನಿಮ್ಮ ಮನೆಗೆ ಇರ್ತೀನಿ. ನಿಮ್ಮ ಅಪ್ಪನ ಹತ್ರ ಅಷ್ಟೊಂದು ದುಡ್ಡು ಐತೆ, ಪ್ರಾಪರ್ಟಿ ಐತೆ, ಎಲ್ಲ ಐತೆ. ಇನ್ನು ಯಾರಿಗೋಸ್ಕರ ಬೇಬಿ? ಅದು ನಮಗೋಸ್ಕರನೇ ತಾನೇ. ಪ್ಲೀಸ್ ಬೇಬಿ ಹೋಗೋಣ. ನೀನು ಬೇಜಾರು ಮಾಡ್ಕೋಬೇಡ. ನಮ್ಮ ಅಪ್ಪ ಅಮ್ಮಗೆಲ್ಲ ಮಾತಾಡಿರೋದಕ್ಕೆ, ನಮ್ಮ ಅಕ್ಕ ಮಾತಾಡಿರೋದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅವ್ರ ಮೇಲೆ ಸರಿಯಾಗಿ ಸೇರ್ ತೀರಿಸ್ಕೊಳ್ಳೋಣ. ನಮಗೂ ಒಂದು ಟೈಮ್ ಬರ್ತೈತೆ. ಹೆಂಗೋ ಇವಾಗ ನಿಮ್ಮ ಅಪ್ಪಂಗೂ ಏನು ಕಡಿಮೆ ಇಲ್ಲ, ನಿಮ್ಮ ಅಪ್ಪನೂ ಸಾವುಕಾರ ತಾನೇ. ಏನೋ ಬಿಡು, ನಾವಿಬ್ಬರು ನಾವಲ್ಲಿ ಇರ್ತೀವಿ ಅಂದರೆ ಬೇಡ ಅಂತಾರ? ಇಲ್ಲ ತಾನೇ ಬೇಬಿ? ಪ್ಲೀಸ್ ಬೇಬಿ, ಪ್ಲೀಸ್ ಬೇಬಿ, ನಾನು ಬರ್ತೀನಿ ಬೇಬಿ. ಪ್ಲೀಸ್ ಬೇಬಿ, ಇಬ್ಬರೂ ಆರಾಮಾಗಿ ಅಲ್ಲೇನೇ ಇದ್ಬಿಡೋಣ ಬೇಬಿ. ಸರಿನಾ? ಬಾ ಹೋಗೋಣ. ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಕಾರ್ ಕಳಿಸ್ತಾರೆ, ಹೋಗೋಣ. ಛೀ, ಹೋಗು ದೂರ. ನಿನ್ನನ್ನು ನಾನೇ ಕರ್ಕೊಂಡೋಗ್ಲಿ ನಮ್ಮನೆಗೆ? ಗತಿ ಇಲ್ದಿರೋನ ನಮ್ಮನೆ ಕರ್ಕೊಂಡೋಗಿ ನನ್ನ ಕಸಿನ್ಸ್ ಮುಂದೆ, ನನ್ನ ಸಿಸ್ಟರ್ಸ್ ಮುಂದೆ ಎಲ್ಲರೂ ಅವಮಾನ ಮಾಡ್ಕೊಳ್ಳ ನಾನು? ನಿನ್ನ ಹತ್ರ ಏನು ಗತಿ ಇಲ್ಲ, ಬೀದಿ ಬಿಕಾರಿ ಅಂತ ನಾನು ಅವ್ರಿಗೆಲ್ಲ ಹೇಳ? ಇಲ್ಲ ಇವ್ರ ಅಪ್ಪ ಆಸ್ತಿ ಎಲ್ಲ ಮೋಸ ಮಾಡ್ದ ಅಂತ ಹೇಳ? ಏನು ಗತಿ ಇಲ್ದಿರೋನ ನಮ್ಮ ಮನೆಗೆ ಅಲ್ಲೋನೇ ಮಾಡಲ್ಲ ಹೇಳ್ಬೇಕು ಅಂತಂದರೆ. ನಿನ್ನನ್ನು ಕರ್ಕೊಂಡೋಗ್ಬಿಟ್ಟು ನಾನು ಚೀಪಾಗಿ ಹೋಗ್ಬಿಡ್ತೀನಿ. ನೋಡು, ನಿನ್ನ ದಾರಿ ನಿಂದು, ನನ್ನ ದಾರಿ ನಂದು. ನಿನಗೆ ನಿಮ್ಮ ಅಪ್ಪ ಅಮ್ಮ ಬೇಕು ಅಂದರೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ರಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಆದರೆ ನಂಗೆ ನಮ್ಮ ಅಪ್ಪ ಅಮ್ಮ ಬೇಕು, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ. ನನ್ನ ಲೈಫ್ ಅವ್ರು ನನ್ನ ಸೆಟ್ಲು ಮಾಡಿಸ್ತಾರೆ. ನಿನ್ನಂಥ ಬಿಕಾರಿ ಜೊತೆ ಇದ್ದರೆ ನಾನು ಬಿಕಾರಿನೇ ಆಗೋದು. ಸ್ಟುಪಿಡ್ ಫೆಲೋ. ಬೇಬಿ ಬೇಬಿ ನಾನು ಹೇಳೋದನ್ನ ಕೇಳು ಬೇಬಿ. ನಿನ್ಗೋಸ್ಕರ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕನೆಲ್ಲ ದೂರ ಮಾಡ್ಕೊಂಡಿದ್ದೀನಿ ಬೇಬಿ. ನಿನ್ಗೋಸ್ಕರನೇ ತಾನೇ ಬೇಬಿ ನಾನು ಇಷ್ಟೆಲ್ಲ ದೂರ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿರೋದು. ನಿನ್ಗೋಸ್ಕರನೇ ತಾನೇ ಬೇಬಿ ನಾನು ಇಷ್ಟೆಲ್ಲ ಮಾಡಿದ್ದು. ಹೀಗೆ ನೋಡಿದ್ರೆ ನೀನೇನೇ ಈ ಥರ ಮಾತಾಡಿದ್ರೆ ಹೆಂಗ್ ಬೇಬಿ? ಪ್ಲೀಸ್ ಬೇಬಿ, ಆ ಥರ ಅನ್ಬೇಡ ಬೇಬಿ. ಪ್ಲೀಸ್ ಬೇಬಿ, ನನ್ನ ಮಾತು ಕೇಳು. ನಿನ್ಗೋಸ್ಕರ ನಾನು ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ದೀನಿ. ಈಗ ನೀನು ದೂರ ಹೋಗ್ಬಿಟ್ರೆ ನನಗೆ ಬದುಕಕ್ಕೆ ಯಾವ ಇದೂ ಇಲ್ಲ ಬೇಬಿ. ಪ್ಲೀಸ್ ಬೇಬಿ. ಬೇಬಿ ನಿನ್ಗೋಸ್ಕರನೇ ತಾನೇ ನಮ್ಮ ಅಪ್ಪ ಅಮ್ಮನೆಲ್ಲ ದೂರ ಮಾಡ್ಕೊಂಡಿರೋದು. ಪ್ಲೀಸ್ ಬೇಬಿ, ಅರ್ಥ ಮಾಡ್ಕೋ ಬೇಬಿ. ನಿನ್ಗೋಸ್ಕರನೇ ತಾನೇ ನಾನು ಇಷ್ಟೆಲ್ಲ ಮಾಡಿರೋದು ಬೇಬಿ. ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕ. ನಾನು ಹೇಳೋದನ್ನ ಸ್ವಲ್ಪ ಕೇಳು ಬೇಬಿ. ಪ್ಲೀಸ್ ಬೇಬಿ. ನೋಡು, ನಿನ್ನ ಹತ್ರ ಮಾತಾಡೋಕ್ಕೆ ನಿನ್ನ ಮುಖ ನೋಡೋಕೆ ನನಗೆ ಅಸಹ್ಯ ಆಗ್ತೈತೆ. ಸರಿನಾ? ಬರೀ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡೆ ಅಲ್ವಾ? ಈ ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನಾನು ನಿನ್ನ ಬೀದಿಗೆ ಬಿಟ್ಟವ್ರೆ. ನಿನ್ನ ಜೊತೆ ಬೀದಿನಾಗಿರಕ್ಕೆ ನನಗೆ ಇಷ್ಟ ಇಲ್ಲ. ನೋಡು, ನಿಮ್ಮ ಅಪ್ಪ ಅಮ್ಮನ ಜಗಳ ಮಾಡ್ಕೊಂಡಿದ್ಯೋ, ಅದು ಮಾಡ್ಕೊಂಡಿದ್ದು ಇದು ಮಾಡ್ಕೊಂಡಿದ್ದೆ ನನಗೆ ಬೇಕಾಗಿಲ್ಲ. ಆದರೆ ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಕಾರ್ ಕಳಿಸ್ತಾರೆ. ಬರ್ತಾ ಇದ್ದಂಗೆ ಇದು ಕಾರ್ ನಮ್ಮದೇನೆ ಕಾರು. ನಾನು ಕಾರ್ ಹತ್ಕೊಂಡು ಹೋಗ್ತೀನಿ. ನೀನು ಪಾಡಿಗೆ ನೀನು ಬೀದಿನಾಗಿರ್ತೀಯೋ, ಇಲ್ಲ ನೀನು ಏನು ಬೀದಿನಾಗ ಭಿಕ್ಷೆ ಇರ್ತೀಯೋ, ಅದೆಲ್ಲ ನನಗೆ ಬೇಕಾಗಿಲ್ಲ. ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನಿನಗೋಸ್ಕರ ಇಷ್ಟೆಲ್ಲ ನಾನು ಕಳ್ಕೊಂಡಿದ್ದೀನಿ. ಆದರೆ ನನಗೋಸ್ಕರ ನೀನು ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ವಾ? ನಿಮ್ಮ ಮನೆಗೆ ನಾನೇನಾದರೂ ಲಕ್ಷ ಕೊಡು ಅಂತ ಕೇಳಿದ್ನ? ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ತಾನೇ? ಅಲ್ಲೇ ಜೊತೆಗೆ ಇರ್ಬೋದಲ್ವಾ? ನಿನಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಲ್ವಾ? ನೀನೇನೋ ನನಗೋಸ್ಕರ ಮಾಡಿರೋದು? ಹೋಗ್ತಾ ಇರು. ನನಗೋಸ್ಕರ ಮಾಡೋಣಂತೆ. ನನಗೋಸ್ಕರ ನೀನು ಏನೇನು ಮಾಡಿಲ್ಲ. ಈಗ ನಾನು ನಿನಗೋಸ್ಕರ ಎಲ್ಲನೂ ಮಾಡೋಕ್ಕಾಗ್ತೈತಾ? ನಿನಗೋಸ್ಕರ ನಾನು ಏನು ಮಾಡೋಕ್ಕಾಗಲ್ಲ. ಕಾರ್ ಬಂತು ನಮ್ಮದು. ಬೇಬಿ ಬೇಬಿ ಪ್ಲೀಸ್ ಬೇಬಿ, ಬಿಟ್ಟೋಗ್ಬೇಡ ಬೇಬಿ. ನಾನು ಬರ್ತೀನಿ ಬೇಬಿ. ಪ್ಲೀಸ್ ಬೇಬಿ. ನೀನು ತಿರ್ಬೋಕಿ ಫ್ಯಾಮಿಲಿ ಜೊತೆ ಇದ್ಕೊಂಡು ನೀನು ಆರಾಮಾಗಿರು. ನಿನ್ನ ಜೊತೆ ಇರಕ್ಕೆ ನಾನು ರೆಡಿ ಇಲ್ಲ. ಸ್ಟುಪಿಡ್ ಫೆಲೋ. ನಡೀರಿ ಡ್ರೈವರ್, ಹೋಗೋಣ. ಅಯ್ಯೋ, ಇವಳು ಹೊರಟೋಗ್ಬಿಟ್ಲಲ್ಲ. ಇವಳಿಗೋಸ್ಕರ ತಾನೇ ನಮ್ಮ ಅಪ್ಪನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ದು. ಇವಳಿಗೋಸ್ಕರ ತಾನೇ ನಮ್ಮ ಅಮ್ಮನ ಅವ್ರ ಇವ್ರ ಜೊತೆ ಎಲ್ಲ ಜಗಳ ಮಾಡಿದ್ದು. ಇವಳಿಗೋಸ್ಕರ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಆದರೆ ಇವತ್ತು ಇವಳೇನೇನೆ ಇವಳೇ ನನ್ನನ್ನು ದೂರ ಮಾಡಿಬಿಟ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾವಳಲ್ಲ. ಹೀಗೆ ಏನು ಮಾಡಲಿ ನಾನು? ಅಯ್ಯೋ ದೇವ್ರೆ, ನಮ್ಮ ಅಪ್ಪ ಅಮ್ಮನೂ ದೂರ ಮಾಡ್ಕೊಂಡೆ, ನನ್ನ ಹೆಂಡ್ತಿನೂ ದೂರ ಮಾಡ್ಕೊಂಡೆ. ಈಗ ನಾನು ಎಲ್ಲಿಗೆ ಅಂತ ಹೋಗಿ ಸಾಯ್ಲಿ? ನನ್ನ ಹೆಂಡ್ತಿ ಇಷ್ಟೆಲ್ಲ ಮೋಸ ಮಾಡ್ತಾಳೆ ಅಂತ ನಾನು ಕನಸಾಗೂ ಅಂದ್ಕೊಂಡಿರಲಿಲ್ಲ. ಮೋಸ ಮೋಸ ಮೋಸ. ಅದಕ್ಕೆ ಹೇಳೋದು, ಇವ್ರನ್ನೆಲ್ಲ ಈ ಹುಡುಗಿಯನ್ನ ನಂಬಲೇಬಾರ್ದು ಅಂತ ಹೇಳ್ಬಿಟ್ಟು. ಇಷ್ಟು ದಿನ ನನ್ನ ಹತ್ರ ಆಸ್ತಿ ಇರೋ ತನಕ ಖುಷಿಯಾಗಿದ್ಲು, ಚೆನ್ನಾಗಿದ್ಲು. ಆದರೆ ಇವಾಗ ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಲು. ಇವಳಿಗೋಸ್ಕರ ನಾನು ಹೇಳೋಕೆ ಸಾಯ್ತಾ ಇದ್ನಲ್ಲ. ಇವಳಿಗೋಸ್ಕರ ನಾವು ಇದೇ ಜಾಗದಾಗ ನಮ್ಮ ಅಪ್ಪನ ಬೀದಿ ನಿಲ್ಲಿಸ್ಬಿಟ್ಟಿದ್ದೆ ಅಲ್ವಾ? ಇವತ್ತು ನನಗೆ ಅದೇ ಗತಿ ಬಂದೈತೆ. ಇದೇ ಜಾಗದಾಗ ನಾನು ಬೀದಿನಾಗ ನಿಂತ್ಕೊಂಡಿದ್ದೀನಿ. ಛೇ, ಇವತ್ತು ನನಗೆ ನಮ್ಮ ಅಪ್ಪ ಅಮ್ಮ ಏನೂ ಇಲ್ಲ, ಯಾರೂ ಇಲ್ಲ. ಇವತ್ತು ನನಗೆ ಯಾರೂ ಇಲ್ಲ. ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅಷ್ಟೇನೆ. ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಆಗಲಿಲ್ಲ, ಏನೂ ಇಲ್ಲ.
ಇವಳಿಂದೆ ಬಿದ್ದಿದ್ದಕ್ಕೆ ಸರಿಯಾಗಾಯ್ತು. ಈಗ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ಲಾ? ಹಾಂ, ಇಲ್ಲ ಇಲ್ಲ ನಮ್ಮ ಅಮ್ಮನ ಹತ್ರ ಕ್ಷಮೆ ಕೇಳಲಾ? ಏನು ಮಾಡಲಿ ನಾನು? ನನ್ನ ಹತ್ರ ಈಗ ದುಡ್ಡು ಇಲ್ಲ, ಏನೂ ಇಲ್ಲ. ಬೆಂಗಳೂರಾಗ ನಾನು ಹೆಂಗೆ ಜೀವನ ಮಾಡೋಕ್ಕಾಗ್ತೈತೆ? ಅಯ್ಯೋ! ನಡ್ಕೊಂಡು ಇಲ್ಲಿ ತನಕ ನಡ್ಕೊಂಡು ಸಾಕಾಗೋಗ್ಬಿಡ್ತು ನನಗಂತೂ. ಇಲ್ಲಿ ತನಕ ನಡ್ಕೊಂಡೇ ಬಂದಿದ್ದೀನಿ ನಾನಂತೂ. ಆದರೆ ಆದರೆ ಏನು ಮಾಡಲಿ? ಈ ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗಿ ನನ್ನ ಹತ್ರ ಜಾಸ್ತಿ ದುಡ್ಡು ಬೇರೆ ಇಲ್ಲ. ನನ್ನ ಹತ್ರ ಇರೋದೇ ಸ್ವಲ್ಪ ದುಡ್ಡು. ಇನ್ನು ಏನು ಮಾಡಲಿ? ಎಲ್ಲಿಗೆ ಹೋಗಲಿ ನಾನು? ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಿ ಬಸ್ ಸ್ಟ್ಯಾಂಡ್ಗೋಸ್ಕರ. ಛೇ! ಈಗ ನಮ್ಮಮ್ಮ ಮನೆಗೆ ಹೋಗ್ಲಾ? ಇಲ್ಲಾಂದರೆ ಇಲ್ಲೇ ಫ್ರೆಂಡ್ಸ್ ಮನೆಗೆ ಯಾರಿಗಾನ ಹೋಗ್ಲಾ? ಯಾರಿಗಾದ್ರೂ ಫ್ರೆಂಡ್ಸಿಗೆ ಫೋನ್ ಮಾಡ್ಲಾ? ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿರೋ ನನ್ನ ಹೆಂಡ್ತಿನೇ ಕೈ ಎತ್ತಿರ್ಬೇಕಾದ್ರೆ ಇನ್ನು ನನ್ನ ಫ್ರೆಂಡ್ಸುಗಳು ಯಾವ ಲೆಕ್ಕ? ಆದರೂ ಯಾರಾದರೂ ಒಬ್ರು ಫೋನ್ ಮಾಡ್ತೀನಿ ಇರು, ನೋಡೋಣ ಮನೆಗೇನಾದರೂ ಇರಿಸ್ಕೊಂತಾರ ಅಂತ ಕೇಳ್ತೀನಿ. ಹಲೋ ಹಲೋ ಮಚ್ಚ, ನಾನು ರಾಕಿ. ಹಾಂ ಹಾಂ ಚೆನ್ನಾಗಿದ್ದೀನಿ. ಪಾರ್ಟಿ ಅಲ್ಲ ಕಣೋ, ಪಾರ್ಟಿ ಅಲ್ಲ. ಅದು ನಾನು ಸ್ವಲ್ಪ ಮನೆಗೆ ಪ್ರಾಬ್ಲಮ್ ಆಗಿತ್ತು, ಮನೆ ಬಿಟ್ಟು ಬಂದಿದ್ದೆ. ಅದಕ್ಕೆ ಒಂದು ಮಂತ್ ನಿಮ್ಮ ಮನೆಗೆ ಇರೋಣ ಅಂತ ಅಂದ್ಕೊಂಡೆ. ಹಾಂ, ಆಮೇಲೆ ಫೋನ್ ಮಾಡ್ತೀಯಾ? ಅಲ್ಲ ಕಣೋ ಅದು. ಹಲೋ ಹಲೋ ಛೇ ಹಲೋ ಹಲೋ ಜಯಂತ್, ನಾನು ಕಣೋ ರಾಕಿ. ಅದೇ ಸ್ವಲ್ಪ ಮನೇಲೇನೋ ಪ್ರಾಬ್ಲಮ್ ಆಗಿತ್ತು. ಹಾಂ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ನಿಮ್ಮ ಮನೆ ಹತ್ರನೇ ಬರೋಣ ಅಂತ ಅಂದ್ಕೊಂಡೆ. ಸೊ ಒಂದು ಮಂತ್ ನಿಮ್ಮ ಮನೆಗೆ ಇರೋಣ ಅಂತ ಅಂದ್ಕೊಂಡೆ. ಹೌದಾ? ನಿಮ್ಮ ಫ್ಯಾಮಿಲಿ ಅಲೋ ಮಾಡಲ್ವಾ? ಅಲ್ಲ ಒಂದು ಮಂತ್ ಅಷ್ಟೇನೆ. ಹೌದಾ? ಬಿಡು ಬಿಡು, ಪರವಾಗಿಲ್ಲ ಬಿಡು. ಹಲೋ ಸೂರ್ಯ? ಹಲೋ ಅದೇ ಅದೇ ಕಣೋ, ಮನೆಗೆ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ನಿಮ್ಮ ಮನೆಗೆ ಒಂದು ಮಂತ್ ಇರೋಣ ಅಂತ ಅಂದ್ಕೊಂಡೆ. ಹಲೋ ಹಲೋ ಕೇಳಿಸ್ತಿಲ್ವೇನೋ? ಹಲೋ ಹಲೋ ಯಾರು ಫೋನ್ ಮಾಡೋರು ರಿಸೀವ್ ಮಾಡ್ತಿಲ್ವೇ? ನಾನು ನಮ್ಮ ಅಪ್ಪನ ಮನೆಯಿಂದ ಈಚೆ ಕಡೆಗೆ ಹಾಕಿದಾಗ ನಮ್ಮ ಅಪ್ಪಂಗೂ ಇದೇ ಪರಿಸ್ಥಿತಿ ಆಗಿತ್ತು ಅಂತ ಅನ್ನಿಸ್ತೈತೆ. ಯಾರೂ ಸಹಾಯ ಮಾಡಲ್ಲ. ಒಬ್ಬರು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ಛೇ, ಕಷ್ಟ ಅಂದಾಗ ಯಾರೂ ಸಹಾಯ ಮಾಡಲ್ಲ. ಅಪ್ಪ ಅಮ್ಮ ಬಿಟ್ಟರೆ ಯಾರು ನಮ್ಮ ಕಷ್ಟಕ್ಕಾಗಲ್ಲ. ಈ ಫ್ರೆಂಡ್ಸು ಅವರು ಇವರು ಎಲ್ಲನೂ ಸುಮ್ಮನೆ ವೇಸ್ಟ್ ಅಷ್ಟೇನೆ.